ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್. ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಹಾಗೂ ಇಂಪಾರ್ಟೆಂಟ್ ಅವಾರ್ಡ್ ಯಾವುದಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2026ರಲ್ಲಿ 25ನೇದು ಸಾಲಿನ ಕೊಟ್ಟಾರ. ಕನ್ನಡದಲ್ಲಿ ಯಾರಿಗೆ ಕೊಟ್ರಂದ್ರೆ ಅಮರೇಶ್ ನಡುರುಣಿ ಕೊಟ್ಟಾರ. ಓಕೆ, ಇವು ಯಾವ ಕೃತಿಗೆ ಅಂತ ಕೇಳಿದ್ರೆ ದಡ ಸೇರಿಸು ತಂದೆ. ಈ ದಡ ಸೇರಿಸು ತಂದೆ ಕೃತಿ ಏನು ಒಳಗೊಂಡಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಗ್ರಾಮೀಣ ಜೀವನ ಶೈಲಿನ ವಿವರಿಸತಿ. ಓಕೆ, ಇದನ್ನು ಹಿಂದಿ ಒಳಗೆ ಯಾರಿಗೆ ಕೊಟ್ರಂದ್ರೆ ಮಮತಾ ಕಾಲಿ ಕೊಟ್ರ. ಇಂಗ್ಲೀಷ್ನಲ್ಲಿ ನವಜೆ ಸರ್ಸಾ ಕೊಟ್ರ. ಮತ್ತು ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎಷ್ಟು ಭಾಷೆ ಕೊಡ್ತಾರಂದ್ರೆ 24 ಭಾಷೆ ಕೊಡ್ತಾರೆ. 24 ಭಾಷೆ ಯಾವಂದ್ರೆ ಸಂವಿಧಾನ 8ನೇ ಅನುಸೂಚಿಯಲ್ಲಿರೋ 22 ಭಾಷೆಗಳು ಪ್ಲಸ್ ಇಂಗ್ಲೀಷ್ ಮತ್ತು ರಾಜಸ್ಥಾನಿ ಭಾಷೆಗಳನ್ನು ಸಹಿತ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೊಡ್ತಾರೆ. ಇದು ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ 1954 ಸ್ಥಾಪನೆ ಆಗೈತಿ. ಯಾರ ಸಹಯೋಗದ ಅಂದರೆ ಅಬ್ದುಲ್ ಕಲಾಂ ಆಜಾದ್ ಅವರ ಬೆಂಬಲದೊಂದಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸ್ಥಾಪನೆ ಆಗೈತಿ. ಇದ್ರ 1 ಲಕ್ಷ ರೂಪಾಯಿ ಬಹುಮಾನ ಹಾಗೂ ತಾಮ್ರದ ಫಲಕನ್ನು ಕೊಡ್ತಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಕನ್ನಡಕ್ಕೆ 1955ರಲ್ಲಿ ಕುವೆಂಪು ಕೊಡ್ತಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಯಾವ ಕೃತಿಗೆ ಅಂದ್ರೆ ಶ್ರೀರಾಮಾಯಣ ದರ್ಶನಂ ಕೃತಿ ಕೊಡ್ತಾರೆ. ಇದನ್ನು 1957ರಿಂದ 63ರವರೆಗೆ ನೀಡಿಲ್ಲ. ಇಷ್ಟು ಇಂಪಾರ್ಟೆಂಟ್ ತಿಳ್ಕೊಕತ್ತಿ ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಗ್ಗೆ. ಓಕೆ, ಥ್ಯಾಂಕ್ ಯು.